ನಿನಗಾಗಿ ಹೊಸದಾಗಿ ಓಪನ್ ಆಗಿರೋ ಹೊಟ್ಟಿಂದ ಬಿಸಿ ಬಿಸಿ ಇಡ್ಲಿ ತಂದಿದ್ದೀನಿ, ತಿನ್ನು ತಿನ್ನು. ತಡಿ, ಇಡ್ಲಿಗೆ ಖಾರ ಜಾಸ್ತಿ ಆಗಿದ್ರೆ ಮೊದ್ಲು ನಾನ್ ತಿಂದು ನೋಡ್ತೀನಿ, ಆಮೇಲೆ ನೀನ್ ತಿನ್ನು. ತಿನ್ನು ತಿನ್ನು. ತಡಿ ತಡಿ ತಡಿ, ಇಡ್ಲಿಗೆ ಉಪ್ಪು ಜಾಸ್ತಿ ಆಗಿದ್ರೆ ನಾನ್ ತಿಂದು ನೋಡ್ತೀನಿ ಇರು. ತಿನ್ನು ತಿನ್ನು. ಇರು ಹುಳಿ ಕಿಳಿ ಜಾಸ್ತಿ ಆಗಿದ್ರೆ ನಾನ್ ತಿಂದು ನೋಡ್ತೀನಿ, ಆಮೇಲೆ ತಿನ್ನು. ಆಯ್ ಹಾಳಾದ ಮುಂಡೆವ, ಉಪ್ಪು ಹುಳಿ ಖಾರದ ಬಗ್ಗೆನೆ ಮಾತಾಡ್ತಿರಲ್ಲ. ಇಡ್ಲಿ ನಿನ್ನ ಮಾಡಿದ್ದ ಯಾರಿಗ್ ಗೊತ್ತು? ಮಗು ತಿಂದ ಆರೋಗ್ಯ ಹಾಳು ಮಾಡ್ಕೊಂಡ್ರೆ ನಾಳೆ ನಮ್ಗೂ ರುಜಾಕಿಲ್ವಾ? ಅದಕ್ಕೆ ತಿಂದು ನೋಡ್ತೀನಿ ಇರು. ಗೊತ್ತಾಗ್ತಾ ಇಲ್ಲ. ನೀನು ಬಲು ಪ್ರಚಂಡ ಕಣೋ ತಿಮ್ಮ. ಅಲ್ಲ ಗಜಪತಿ. ಬಹಳ ದಿನಗಳ ಮೇಲೆ ನಮ್ಮಿಬ್ಬರು ಭೇಟಿ ಆಗ್ತಾ ಇರೋದ್ರಿಂದ ನಿಮ್ಗೊಂದು ಸ್ಪೆಷಲ್ ಪಾರ್ಟಿ ಕೊಡೋಣ ಅಂತ. ಥ್ಯಾಂಕ್ ಯು. ಅಂದಾಗೆ ನೀನು ಆ ಹಳ್ಳಿ ಬಿಟ್ಟು ಹೋದ್ಮೇಲೆ ಯಾರ್ದೋ ಎಸ್ಟೇಟ್ ಮ್ಯಾನೇಜರ್ ಹತ್ರ ಕೆಲ್ಸಕ್ಕಿದ್ಯಂತಲ್ಲ? ಎಸ್, ಸದಾಶಿವರಾವ್, ಮೇಡಮ್ ದುರ್ಗಾದೇವಿ ಗಂಡ. ಅವನ ಹತ್ರನೇ ನಾನು ಸ್ಮಗ್ಲಿಂಗ್ ಕಲ್ತಿದ್ದು. ಅಂದ್ರೆ ಗುರುಗೆ ತಿರುಮಂತ್ರ ಹಾಕಿ ನೀನೇ ಅಲ್ವಾ ಅವನ್ನ ಪರಲೋಕ ಕಳಿಸಿದ್ದು? ಅವನನ್ನೇನೋ ಪರಲೋಕ ಕಳಿಸ್ಬಿಟ್ಟೆ. ಆದ್ರೆ ಗಂಡನ ಸಾಯಿಸಿದ ದ್ವೇಷ ತೀರ್ಸ್ಕೊಳ್ಳೋಕೋಸ್ಕರ ನನ್ನ ಎಲ್ಲಾ ಕಾರ್ಯಗಳಿಗೂ ಅಡ್ಡ ಬರ್ತಿದ್ದಾಳೆ ಆ ಮೇಡಮ್ ದುರ್ಗಾದೇವಿ. ನನಗೆ ಬರೋ ಕಳ್ಳ ಸಾಗಾಣಿಕೆ ಮಾಲ್ನ ಎಲ್ಲ ಲಪಟಾಯಿಸ್ತಾ ಇದ್ದಾಳೆ. ಅದನ್ನ ಮಾರ್ಕೆಟ್ಗೂ ಬಿಡ್ತಾ ಇಲ್ಲ, ತಾನು ಅನುಭವಿಸ್ತಾ ಇಲ್ಲ. ಅದೇನ್ ಮಾಡ್ತಾಳೋ ಆ ರಹಸ್ಯವೇ ನಂಗೆ ಅರ್ಥವಾಗ್ತಾ ಇಲ್ಲ. ಈಗ ನಾನು ಇಲ್ಲಿಗೆ ಬಂದಿದ್ದೀನಲ್ಲ, ಎಲ್ಲ ಕಂಡು ಹಿಡಿತೀನಿ. ಯಾಕೆ ಯೋಚನೆ ಮಾಡ್ತೀಯಾ? ನಮ್ಮ ಕತೆ ಮುಂದುವರೆಸು. ಆ ಗಜಪತಿ ಕಣ್ಣು ಹದ್ದಿನ ಕಣ್ಣು. ಅವನಿಗೆ ಸ್ವಲ್ಪವೂ ಸುಡಿಯುತ್ತಿದ್ದಾಗೆ ಆ ಗೋಲ್ಡ್ ಬಿಸ್ಕತ್ಗಳು ನನ್ನ ಕೈ ಸೇರ್ಬೇಕು ಅಂತ ಹೇಳಿದ್ನ ಇಲ್ವಾ? ಸಾರಿ ಮೇಡಮ್, ಆ ಗಜಪತಿ ಪ್ರಳಯಾಂತಕ ಹನುಮಂತ ತರ ಉಳಾಗಿ ತನ್ನ ಕಾರ್ಯ ಸಾಧಿಸ್ಕೊಂಡ್ಬಿಡ್ತಾನೆ. ನೋ, ಹಾಗಾಗ್ಬಾರ್ದು. ನಾನು ಅನ್ಕೊಂಡಿದ್ ಕೆಲಸ ಅನ್ಕೊಂಡ ಹಾಗೆ ನಡಿಬೇಕು. ಅದೇ ಈ ದುರ್ಗಾದೇವಿ ಪ್ರಿನ್ಸಿಪಲ್. ಇಡು ಫೋನ್. ವೀರು, ಅರ್ಜುನ್, ಶಂಭು. ಏನ್ ಮಮ್ಮಿ? ಎಲ್ಲ ಎಲ್ಲಿ ಹಾಳಾಗೋದ್ರು? ಯಾಕೆ ಮಮ್ಮಿ? ಕಾರಣ ಕತೆ ಹೇಳೋಕೆ ಟೈಮ್ ಇಲ್ಲ. ನೀನ್ ಈಗಲೇ ಹೋಗಿ ಗಂಗನ್ ಕರ್ಕೊಂಡ್ ಬಾ. ಸರಿ, ಬೇಗ ಹೋಗು. ಗೋಪಿ, ಯಾಕಪ್ಪ ಅಳ್ತಿದ್ಯಾ? ಅಮ್ಮನ ಜ್ಞಾಪಕ ಬಂತಾ? ಗಂಗು. ಗಂಗು ಇಲ್ಲ. ನೀವ್ಯಾರು? ನಾನು ಮೇಡಮ್ ದುರ್ಗಾದೇವಿಯವರ ಮಗ ರಾಜ ಅಂತ. ಗಂಗು ಎಲ್ಲೋಗಿದ್ದಾನೆ? ಗಂಗು ಎಲ್ಲಿಗೆ ಹೋಗಿರ್ತಾನೋ, ಯಾವಾಗ ಬರ್ತಾನೋ ಅದು ಅವನಿಗೊಬ್ಬನಿಗೆ ಗೊತ್ತು. ಸರಿ, ಗಂಗು ಬಂದ್ರೆ ಮೇಡಮ್ ಮನೆ ಕಳ್ಸ್ಕೊಡಿ. ಯಾರೋ ಮರಿ ನಿನ್ನಪ್ಪ? ನನಗಿನ್ನೂ ಮದ್ವೆನೇ ಆಗಿಲ್ಲ ನೋಡು. ಹಾಗೆ ಕಣ್ಕಂಡವ್ರಿಗೆಲ್ಲ ಅಪ್ಪ ಅಂತ ಹೇಳ್ಕೊಡ್ದು. ಹೋಗು ಮರಿ, ಹೋಗು. ಅಪ್ಪ ನನ್ ಬಿಟ್ಟು ಹೋಗ್ಬಿಡಪ್ಪ. ಅಪ್ಪ ನನ್ ಬಿಟ್ಟು ಹೋಗ್ಬಿಡಪ್ಪ. ಅಪ್ಪ 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 ಅಪ್ಪ. ಗೋಪಿ, ಗೋಪಿ, ಹಾಗೆ ಸಿಕ್ತವನ್ನೆಲ್ಲ ಅಪ್ಪ ಅಂತ ಹೇಳ್ಬಾರ್ದು. ಏನಿಲ್ಲ, ಈಗ ಬಂದಿದ್ದ ನಮ್ಮ ಅಪ್ಪನೇ. ನಂಗೆ ಚೆನ್ನಾಗ್ ಗೊತ್ತು. ಅವ್ರು ತುಂಬಾ ದೊಡ್ಡ ಮನುಷ್ಯರು. ಇನ್ನು ಮದ್ವೆನೇ ಆಗಿಲ್ಲ. ನಿಮ್ಮಪ್ಪ ಆಗಿರೋಕೆ ಹೇಗ್ ಸಾಧ್ಯ? ಅವರು ಖಂಡಿತ ನಮ್ಮ ಅಪ್ಪನೇ. ಸರಿ ಸರಿ, ಬಾ. ಮಮ್ಮ ಮಮ್ಮ ಮಮ್ಮ. ಲೇ, ನಿನಗೆ ಮೊದಲೇ ಕಾಲಾಗಲ್ಲ, ಯಾಕೆ ಓಡ್ ಬರ್ತೀಯ? ಮಮ್ಮ ಮಮ್ಮ, ನಮ್ಮ ಅಪ್ಪ ಬಂದಿದ್ರು. ನಿಮ್ಮ ಅಪ್ಪನ? ನಾನೇ ನಿಮ್ಮ ಮಗ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ, ಹೊರಟೋದ್ರು. ಬರ್ತಾ ಬರ್ತಾ ಗೋಪಿಗೆ ಅಪ್ಪನ ಹುಚ್ಚು ಜಾಸ್ತಿ ಆಗಿದೆ. ಯಾರು ಬಂದ್ರು ಅವನ ಅಪ್ಪ ಅಂತ ಹಿಡ್ಕೊಳ್ತಾನೆ. ಏನಿಲ್ಲ, ಈಗ ಬಂದಿದ್ದು ನಮ್ಮ ಅಪ್ಪನೇ. ಯಾರು ಬಂದಿದ್ರು ಮೀನಾಕ್ಷಿ? ಮೇಡಮ್ ದುರ್ಗಾದೇವಿ ಮಗ ರಾಜ ಬಂದಿದ್ರು. ರಾಜನ? ನಿನ್ಗೆ ಅರ್ಜೆಂಟ್ ಆಗಿ ಮೇಡಮ್ನ ನೋಡ್ಬೇಕು ಅಂತ ಹೇಳಿ ಹೋದ್ರು. ಅವ್ರನ್ನ ನೋಡ್ತಿದ್ದ ಹಾಗೆ ಅಪ್ಪ ಅಪ್ಪ ಅಂತ ಹಿಂದೆ ಬಿದ್ಬಿಟ್ಟ. ಗೋಪಿ,
ಹಲೋ ಮೇಡಮ್ ದುರ್ಗಾದೇವಿಯವ್ರ ಮನೆ, ತಾವ್ಯಾರು? ಎಸ್ ಸರ್, ಇದ್ದಾರೆ. ಒಂದು ನಿಮಿಷ ಮೇಡಮ್. ಡೆಲ್ಲಿಯಿಂದ ಸೆಂಟ್ರಲ್ ಮಿನಿಸ್ಟರ್ ರಘುನಾಥ್ ಶ್ರೀವಾಸ್ ಅವರು ಲೈನಲ್ಲಿ ಇದ್ದಾರೆ. ಹಲೋ, ನಮಸ್ಕಾರ. ನಿಮ್ ಕಾಗದ ತಲುಪ್ತು. ಹಾ, ವಿಷಯ ಕೂಡ ತಿಳಿಯಿತು. ಮರುವು ಮರ್ತು ಕೂಡ ನನ್ನ ಮುಂದೆ ಸುಳಿಯಲ್ಲ. ಅದು ಅಲ್ಲದೆ ಇದು ನನ್ನ ಮಗನ ಭವಿಷ್ಯದ ವಿಷಯ. ಮುಂದಿನ ಏರ್ಪಾಡೆಲ್ಲ ನೀವು ಧಾರಾಳವಾಗಿ ಮಾಡ್ಬೋದು. ನಮಸ್ಕಾರ. ಶಂಭು. ಎಸ್ ಮೇಡಮ್. ರಾಜ ಎಲ್ಲಿ? ಅವ್ರೀಗ ಗೆಸ್ಟ್ ಹೌಸ್ ಅಲ್ಲಿ ಇದ್ದಾರೆ. ಓ, ಗೆಸ್ಟ್ ಹೌಸ್ಗೆ ಫೋನ್ ಇಲ್ಲ. ಸರಿ, ನೀನು ಹೋಗಿ ಅವ್ನಿಗೆ ಹೇಳು. ಎಸ್ ಮೇಡಮ್. ನಿಂತ್ಕೋ. ಏನ್ ಹೇಳ್ತೀಯ? ವಿಧೇಯತೆ ಇರಬೇಕು, ಆದ್ರೆ ಅತಿಯಾಗಿರ್ಬಾರ್ದು. ಮುಂದಿನ ವಾರ ನಿಶ್ಚಯಕ್ಕೆ ಅಂತ ಡೆಲ್ಲಿಯಿಂದ ಮಂತ್ರಿಗಳು ಮಗಳನ್ನ ಕರ್ಕೊಂಡು ಬರ್ತಾರೆ. ಆಗ್ಬೇಕಾದ ಕೆಲಸ ಆಗದೆ ಇದ್ರೆ ಮೇಡಮ್ ಕೋಪ ಮಿತಿ ಮೀರುತ್ತೆ. ನಿಶ್ಚಿತಾರ್ಥ ಮುಗಿಯುವವರೆಗೂ ಅವ್ನು ನನ್ನ ಕಣ್ಮುಂದೆನೇ ಇರಬೇಕು ಅಂತ ಹೇಳು. ಎಸ್ ಮೇಡಮ್. ಗಂಗು. ಮೇಡಮ್, ಇದುವರೆಗೂ ನೀವು ಹೇಳಿದ ವಸ್ತುನ ನಾನು ತಂದ್ಕೊಡ್ತಿದ್ದೆ. ಇವತ್ತು ನಾನು ಒಂದು ವಸ್ತುನ ತಂದಿದ್ದೀನಿ. ಏನದು? ಈ ಮಗು. ನಿಮ್ ಮಗನ ನಿಶ್ಚಿತಾರ್ಥ ಆಗಕ್ ಮುಂಚೆ ಈ ಮಗು ಭವಿಷ್ಯ ನಿಶ್ಚಯ ಆಗ್ಬೇಕಾಗಿದೆ. ಅರ್ಥ ಆಗ್ಲಿಲ್ಲ. ಇದು ನಿಮ್ಮ ಮೊಮ್ಮಗು, ಅಂದ್ರೆ ನಿಮ್ ರಾಜನ್ ಮಗು. ನಿಮ್ ಮಗ ಮಾಡಿದ ತಪ್ಪಿಗೆ ತಬ್ಲಿಯಾಗಿ ಬೀದಿಗೆ ಬಂದ ಮಗು. ಗಂಗು, ಕೂಗಾಡ್ಬೇಡಿ ಮೇಡಮ್. ಇನ್ಮೇಲೆ ಮಗುನ್ ಸಾಕೋ ಹೊಣೆ ನಿಮ್ದೇ. ನನ್ನ ಆಶ್ರಯದಲ್ಲಿ ಎಷ್ಟೋ ಜನ ಅನಾಥರು, ದಿಕ್ಕಿಲ್ದವರು ಚೆನ್ನಾಗಿ ಬಾಳಿ ಬದುಕ್ತಾ ಇದ್ದಾರೆ. ಅಂಥವರಲ್ಲಿ ಇವನು ಒಬ್ಬ ಅಂತ ನೀನು ಮೊದಲೇ ಹೇಳಿದ್ರೆ ನಾನು ಸಂತೋಷ ಪಡ್ತಿದ್ದೆ. ನಾನು ಅನಾಥ ಆಗಿರ್ಬೋದು, ಆದ್ರೆ ಎಲ್ಲರೂ ಅನಾಥರಲ್ಲ. ಆದ್ರೆ ಒಂದು, ಮಕ್ಕಳ ದೇವರ ಸಮಾನ, ಸುಳ್ಳು ಹೇಳಲ್ಲ ಅಂತ ನನಗೂ ಗೊತ್ತು, ತಿಳಿದಿರೋ ನಿಮ್ಗೂ ಗೊತ್ತು. ದಾರಿಲಿ ಹೋಗೋ ದಾಸಯ್ಯ ಹೇಳ್ದ ಅಂತ ನಾನು ಒಪ್ಬೇಕಾ? ಈ ಮಗುನ ಮುಂದಿಟ್ಕೊಂಡು ನನಗೆ ಯಾವ ದುರಾಸೆನೂ ಇಲ್ಲ ಅಂತ ನಿಮಗ್ ಚೆನ್ನಾಗಿ ಗೊತ್ತು. ಅಪ್ಪನ ಈ ಮಗು ಬವಣೆ ಏನು ಅಂತ ಇದ್ರ ಹತ್ರ ಇರೋರ್ಗೆ ಮಾತ್ರ ಗೊತ್ತು. ಮೇಡಮ್, ಹೆಚ್ಚಿಗೆ ಮಾತಾಡಿ ನಿಮ್ ಟೈಮ್ನ ವೇಸ್ಟ್ ಮಾಡಕ್ ನನ್ಗೆ ಇಷ್ಟ ಇಲ್ಲ. ಈ ಮಗುನ ನಿಮ್ಮ ಮೊಮ್ಮಗನಾಗಿ ದಯವಿಟ್ಟು ಒಪ್ಕೊಳ್ಳಿ. ಇಲ್ಲ, ನಾನು ಒಪ್ಪಲ್ಲ. ಇದೇ ನಿಮ್ ನಿರ್ಧಾರನಾ? ಹೌದು. ಈ ಸಮಾಜದಲ್ಲಿ ಇನ್ನೊಬ್ಬನ ಅನಾಥನಾಗಿ ಮೆಂಬರ್ ಮಾಡಕ್ಕೆ ನಾನೊಪ್ಪಲ್ಲ. ಬರ್ತೀನಿ ಮೇಡಮ್. ಸಾಯ್ತಾ ನನ್ನ ಕಾರ್ಗೆ ಸಿಕ್ಕೊಂಡು ಸಾಯ್ತೀಯ? ಸಾಯಕ್ ಬೇರೆ ಕಾರ್ ಸಿಗ್ಲಿಲ್ಲ? ನಾನು ಮಗನೇ. ಕೊನೆಗೂ ನನ್ ಮಗ ಅಂತ ಒಪ್ಕೊಂಡ್ಬಿಟ್ಯಪ್ಪ. ನಾನು ಅಪ್ಪನ? ಅವತ್ತು ಗಂಗು ಗುಡ್ಸ ಹತ್ರ ಅಪ್ಪ ಅಂತ ಗಂಟು ಬಿದ್ದೆ. ಮತ್ತೆ ಇಲ್ಲಿ ಚಾವನು ನೀನು? ನಾನೇ ನಿಮ್ ಮಗ ಅಪ್ಪ. ಯಾಕೋ ಹುಚ್ಚಾಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಬಂದಿದ್ಯೇನೋ? ಇಲ್ಲಪ್ಪ, ನಿನ್ನೆ ಹುಡ್ಕೊಂಡ್ ಬಂದೆ. ಅಮ್ಮ ಅಲ್ಲಿ ಕಾಯ್ತಾ ಇದ್ದಾರೆ, ಬಾಪ ಊರ್ಗೋಗೋಣ. ಒಳ್ಳೆ ತರಲೆ ಗಂಟು ಬಿದ್ದಿಯಲ್ಲೋ. ನನಗಿನ್ನು ಮದುವೆನೇ ಆಗಿಲ್ಲ. ಅಮ್ಮ ಅಂತೆ ಮಗ ಅಂತೆ. ಯಾವ ಊರು ಬೇವರ್ಸಿನ ನೀನು? ಅಪ್ಪ, ನಿನ್ ಕಾಲಿಗೆ ಬಿದ್ದು ಕೇಳ್ಕೊತೀನಿ, ಬಾಪ ಊರ್ಗೋಗೋಣ. ಅಮ್ಮ ಯಾವಾಗ ನೋಡಿದ್ರು ಅಳ್ತಾನೆ ಇರ್ತಾಳೆ. ಅಪ್ಪ, ಬಾಪ ಊರ್ಗೋಗೋಣ, ಬಾಪ. ಬಾಡವಾ ರಾಸ್ಕಲ್, ಇನ್ನೊಂದ್ ಸಾರಿ ನನ್ನ ಕಣ್ಣಿಗೆ ಬಿದ್ರೆ ಹೂತಾಕ್ಬಿಡ್ತೀನಿ. ಗೋಪಿ, ಕೆಳಗೆ ಬಿದ್ಬಿಟ್ಯಾ? ಮಮ್ಮ, ಅಪ್ಪ ತಿರ್ಗ ನನ್ನ ಬಿಟ್ಟೊಟ್ಟೋದ್ರು. ಈಗ ನಾನು ಕೇಳೋ ಮಾತನ್ನ ನೀನು ಬಲವಂತವಾಗಿ ಒಪ್ಕೋಬೇಕು ಅಂತಲ್ಲ, ಆದ್ರೆ ನಿಜಾಂಶ ಏನು ಅಂತ ನನಗೆ ಗೊತ್ತಾಗ್ಬೇಕು. ಏನ್ ಮಮ್ಮಿ? ನೋ ಮಮ್ಮಿ, ಕಾಲ್ ಮೇಡಮ್. ಸಾರಿ ಮೇಡಮ್. ನನ್ನ ವ್ಯವಹಾರದಲ್ಲಿ ತಲೆ ಹಾಕ್ಬೇಡ ಅನ್ನೋ ಮಾತಿನ ಅರ್ಥ
ನೀನು ಸಭ್ಯಸ್ಥನಾಗಿ ಬಾಳ್ಬೇಕು ಅಂತಾನೆ ಹೊರತು ದಾರಿ ತಪ್ಪಿ ನಡೆಯೋಕಲ್ಲ. ಸ್ವತಂತ್ರವಾಗಿ ನಡ್ಕೊ ಅಂತ ಹೇಳಿದ್ದು ಸ್ವೇಚ್ಛೆಯಿಂದ ತಿರ್ಗೋಕಲ್ಲ. ವಿಷಯ ಏನು ಅಂತ ಹೇಳಿದ್ರೆ ಗಂಗು ಕರ್ಕೊಂಡು ಬಂದ ಹುಡುಗ ಯಾರು? ಗೊತ್ತಿಲ್ಲ. ಅದು ನಿನ್ ಮಗು ಅಂತಾನೆ ಒತ್ತಿ ಒತ್ತಿ ಹೇಳ್ತಿದ್ದಾನೆ. ಹೇಳೋದಕ್ಕೇನು, ಅಕ್ಷರಗಳ ಸರಮಾಲನೆ ಇದೆ, ಮಾತಾಡೋದಕ್ಕೆ ಬಾಯಿ ಇದೆ. ಆಕಾಶಕ್ಕೆ ಏಣಿ ಹಾಕ್ತೀನಿ ಅಂತ ಹೇಳಿದ ಮಾತ್ರಕ್ಕೆ ಹಾಕೋಕ್ಕಾಗತ್ತೇನು? ಅಂದ್ರೆ ನಾನ್ ನಿಮಗ ಮೇಡಮ್, ನನ್ನಲ್ಲಿ ಹರಿತಾ ಇರೋದು ನಿಮ್ ರಕ್ತ. ನಾನೆಂತವನು ಅಂತ ನಿಮ್ಗೆ ಒತ್ತಿ ಒತ್ತಿ ಹೇಳ್ಬೇಕಾಗಿಲ್ಲ. ಅನಾಥರಿಗೆಲ್ಲ ಆಶ್ರಯ ನೀಡ್ತಿರೋ ನಿಮ್ ಬಲಹೀನತೆನ ಅವ್ರವ್ರಿಗೆ ಇಷ್ಟ ಬಂದಾಗ ಅವ್ರವ್ರು ಉಪಯೋಗಿಸ್ತಾ ಇದ್ದಾರೆ ಅಷ್ಟೇ. ಸರಿ, ನೀನು ಹೋಗ್ಬೋದು. ನಿಂತ್ಕೋ. ಮುಂದಿನ ವಾರ ನಿಶ್ಚಿತಾರ್ಥ, ಮರಿಬೇಡ.